ನೀವು ಮುಖ್ಯಮಂತ್ರಿಗಳಿದ್ದಾಗ ಶಿವಮೊಗ್ಗದಲ್ಲಿ ನಮ್ಮ ಹರ್ಷ ಅನ್ನುವಂಥ ಒಬ್ಬ ಕಾರ್ಯಕರ್ತನ ಕೊಲೆ ಆಯಿತು. ಓಪನ್ ಆಗಿ ಈ ಸರ್ಕಾರದಾಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಅಪಮಾನ ಮಾಡಿದ್ರು. ಔರಂಗಜೇಬ್, ಟಿಪ್ಪು ಸುಲ್ತಾನ್ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಚ್ಚಿದ್ರು. ಯಾರು ಹರ್ಷ ಕೊಲೆ ಮಾಡಿದಂಥ ವ್ಯಕ್ತಿ ಜೈಲಿದ್ದ ಅವನಿಗೆ ಓಪನ್ ಆಗಿ ಮೊಬೈಲ್ ಸಿಗ್ತಾಯಿತ್ತು, ಬಿರಿಯಾನಿ ಸಿಗ್ತಾಯಿತ್ತು. ಇದು ನಮ್ಮ ಸರ್ಕಾರ ಇದ್ದಾಗ. ಯಾವ KG ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು, ಪೊಲೀಸ್ ಜೀಪ್ ಸುಟ್ಟರು, ಪೊಲೀಸರ ಮೇಲೆ ಕೈ ಮಾಡಿದ್ರು. ಅಲ್ಲಿ ಏನೂ ಆ್ಯಕ್ಷನ್ ಆಗಲಿಲ್ಲ. ಬರೀ ಒಂದೇ ಒಂದು ಪ್ರತಿಕ್ರಿಯೆ ಬಂತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮ ಕೈಗೊಳ್ಳಲಾಗುವಂಥ ಅಯೋಗ್ಯರಿಂದ ನಮ್ಮ ಹಿಂದೂಗಳ ರಕ್ಷಣೆ ಆಗಲಿಲ್ಲ. ಹಿಂದೂಗಳು ನೋಡ್ರಿ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಇವರು ಬೆಂಕಿ ಇಡ್ಲಕ್ಕೆ ಹೋಗ್ತಾರೆ. ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಅನುಚಿತ ವರ್ತನೆ ಮಾಡ್ತಾರೆ. ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ. ಆದರೆ ನಮ್ಮದೇ ಸರ್ಕಾರ ಇದ್ರೂ ಅವಾಗ ಏನು ಹೇಳಿದ್ರಂದರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದು ನಮ್ಮ ಸರ್ಕಾರ ಇದ್ದಾಗ.